ಹಲೋ ಎವ್ರಿವಾನ್, ನೀವು ನೋಡ್ತಾ ಇದ್ದೀರಾ ಎಕ್ಸ್ಪಲ್ಸ್ 200 4V. ಈ ಗಾಡಿ ತೊಗೊಂಡು ನಾನು 2.5 ವರ್ಷ ಆಗಿದೆ. ಸೊ 2.5 ವರ್ಷದಲ್ಲಿ ನಾನು ಅರೌಂಡ್ ಒಂದು 44,000 ಓಡಿಸಿದ್ದೀನಿ ಈ ಗಾಡಿನ. ಸೊ 44,000ದಲ್ಲಿ ಏನೇನು ಕಂಪ್ಲೇಂಟ್ಸ್ ಬಂದಿದೆ, ಏನೇನು ಚೇಂಜ್ ಮಾಡಿಸಿದ್ದೀನಿ ಅಂತ ನೋಡೋದಾದರೆ, ಮೇಯ್ನಾಗಿ 30,000 ಇದ್ದಾಗ ನಾನೊಂದು ಬ್ಯಾಕ್ ವೀಲ್ ಚೇಂಜ್ ಮಾಡಿಸಿದ್ದೀನಿ. ಸೊ ಇದು ನಾನು ಅಪ್ಗ್ರೇಡ್ ಮಾಡಿದೆ. ಅಪ್ಗ್ರೇಡ್ ಮೀನ್ಸ್ ಬಿಫೋರ್ C8 ಇರುತ್ತೆ, ಈಗ ಮ್ಯಾಕ್ಸ್ ಫ್ಲೋರರ್ ಹಾಕ್ಸಿದ್ದೀನಿ. ಫ್ರಂಟ್ ಟೈರು ಇನ್ನು ನಾನೇನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಫ್ರಂಟ್ ಟೈರು ಒರಿಜಿನಲ್ ಟೈರ್ ಏನಿದೆ ಅದರಲ್ಲೇ ಓಡಿಸಾಡ್ತಾ ಇದ್ದೀನಿ. ಸೊ ಹಾಗೆ ಇದು ಗಾಡಿ ಒಂದು 16,000 ಕಿಲೋಮೀಟ್ರ್ ಓಡಿಸ್ದಾದ್ಮೇಲೆ ನನಗೆ ಮೇಜರಾಗಿ ಒಂದು ಬಂದಿದ್ದು ಜಿ ಬಿ ಶಾಫ್ಟ್ನ ಒಂದು ಚೇಂಜ್ ಮಾಡಿಸಿದ್ದೀನಿ. ಸೊ ಅದು ಸ್ವಲ್ಪ ಜರ್ಕ್ ಇಶ್ಯೂಸ್ ಆಗ್ತಾಯಿತ್ತು. ಸೊ ಪದೇ ಅದನ್ನು ನೋಡಿ ಆಮೇಲೆ ಫೈನಲಾಗಿ ಅವರು ಅದನ್ನು ಜಿ ಬಿ ಶಾಫ್ಟ್ ಚೇಂಜ್ ಮಾಡಬೇಕು ಅಂತ. ಕಾಮನ್ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಎಕ್ಸ್ಪಲ್ಸ್ 200 4Vಲಿ. ಸೊ ಹಾಗೆ ಜಿ ಬಿ ಶಾಫ್ಟ್ ಆದಮೇಲೆ ಅರೌಂಡ್ ಒಂದು 30,000 ಓಡಿಸಾದ್ಮೇಲೆ ನಾನು ಚೈನ್ ಪ್ಯಾಕೆಟ್ ಚೇಂಜ್ ಮಾಡಿಸಿ ಆಯಿತು. ಈಗ 30,000ಗೆ ಮಾಡಿಸಿದೆ, ಚೇಂಜ್ ಮಾಡಿಸಿ ಆಲ್ರೆಡಿ ಒಂದು 14,000 ಓಡಿಸಿದ್ದೀನಿ. ಸೊ ಆ ಟೈಮಲ್ಲೇ ಒಂದು 32 ಇರಬೇಕಾದ್ರೆ ಹೇಳ್ದಂಗೆ ಬ್ಯಾಕ್ ಟೈರ್ನು ಕೂಡ ಚೇಂಜ್ ಮಾಡಿಸಿದ್ದೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಬರೋ ಕಂಪ್ಲೇಂಟ್ಸು ಪದೇ ಆಯಿಲ್ ಲೀಕು. ಇಲ್ಲಿ ಹೆಡ್ಡಲ್ಲಿ ಆಯಿಲ್ ಲೀಕ್ ಆಗ್ತಾ ಇರುತ್ತೆ. ನನಗೊಂದು 4 ಟೈಮ್ಸ್ ಆಗಿದೆ. ಈಗಲೂ ಲೈಟಾಗಿದೆ, ಬಟ್ ಈಗ ಅಷ್ಟು ಕಾಣಿಸ್ತಾ ಇಲ್ಲ. ಸೊ ಇದೇನು ತುಂಬ ಹೆಡ್ಏಕ್ ಥರ ಏನಿಲ್ಲ, ಬಟ್ ಒಂದು 100 ರೂಪಾಯಿ ಕೆಲಸ ಮುಗ್ದೋಗ್ಬಿಡುತ್ತೆ. ಬಟ್ ಆದರೂ ಪದೇ ಬರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ. ಸೊ ಈಗ ಅದಾದಮೇಲೆ ನೆಕ್ಸ್ಟ್ ಈಗ ಒಂದು ಹೊಸ ಪ್ರಾಬ್ಲಮ್ ಶುರು ಆಗ್ಬಿಟ್ಟಿದೆ. ಅರೌಂಡ್ ಅದು ಹೇಳಿದ್ನಲ್ಲ, ಈಗ 44,000 ಗಾಡಿ ಓಡಿಸಿದ್ದೀನಿ. ಈಗೇನೋ ಸ್ವಲ್ಪ ಸೌಂಡ್ ಚೇಂಜ್ ಆಗ್ತಾಯಿದೆ ಇಂಜಿನಲ್ಲಿ. ಸೊ ಅವ್ರು ಅದಕ್ಕೆ ಇನ್ನು ಕ್ರಾಮ್ ಶಾಫ್ಟ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಅರೌಂಡ್ ಅದೆಲ್ಲ ಸೇರಿ ಒಂದು 30,000 ಆಗುತ್ತೆ. ಇಂಜಿನ್ ವಾರಂಟಿ ಇರೋದ್ರಿಂದ ಒಂದು 10,000 to 15,000 ನಿಮಗೆ ಚಾರ್ಜಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನು ಬಾಕಿದೆಲ್ಲ ಸ್ವಲ್ಪ ಅದನ್ನೇ ವಾರಂಟಿಯಲ್ಲಿ ಕ್ಲೈಮ್ ಆಗುತ್ತೆ, ಸಣ್ಣ ಪುಟ್ಟ ಅದಕ್ಕೆಲ್ಲ ಪೇ ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಓವರಾಲಾಗಿ ಗಾಡಿ ಪರ್ಫಾರ್ಮೆನ್ಸು ಸೂಪರ್. ಅದ್ರ ಬಗ್ಗೆ ಏನು ದೂಸರ ಮಾತಾಡೋಂಗಿಲ್ಲ. ಆನ್ ರೋಡ್ ಆಗಲಿ ಆಫ್ ರೋಡ್ ಆಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಆನ್ ರೋಡಲ್ಲಿ ಸ್ವಲ್ಪ ಏನಂತಾರಲ್ಲ, ಇನ್ನೂ ಸ್ವಲ್ಪ ಸ್ಪೀಡ್ ಬೇಕು ಅಂತ ಅನಿಸುತ್ತೆ, ಬಟ್ ಓಕೆ, ಮ್ಯಾನೇಜಬಲ್, ಹೇಗೋ ಮ್ಯಾನೇಜ್ ಮಾಡ್ಬೋದು. ಆಫ್ ರೋಡಲ್ಲಿ ಸಾಕು, ಎಲ್ಲದಕ್ಕೂ ಸಪೋರ್ಟಿವ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಸಾಧಾರಣ ಸಕಲೇಶ್ಪುರ, ಅದು ಬಿಟ್ಟರೆ ಇನ್ನೂ ಸಣ್ಣ ಪುಟ್ಟ ಎಲ್ಲೆಲ್ಲ ಓಡಾಡಿದ್ದೀನಿ. ಬೆಂಗಳೂರು ಸರೌಂಡಿಂಗ್, ಅಚ್ಚುಲೆ ಬೆಟ್ಟ ಹಾಗೆ ಅಂತೆಲ್ಲ ಸಾಕು. ಸಿಂಪಲಾಗಿ ಆಫ್ ರೋಡ್ ಮಾಡ್ಕೊಳ್ಳೋರಿಗೆ ಒಂದು 30-70 ಅಂತಾರಲ್ವ, 70 ಆನ್ ರೋಡು, 30 ಆಫ್ ರೋಡು, ಆ ರೀತಿ 50-50 ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ಅದರಲ್ಲೆಲ್ಲ ಯಾವುದೇ ರೀತಿ ಡಿಸಡ್ವಾಂಟೇಜ್ ಅನ್ನೋ ಥರ ಏನೂ ಇಲ್ಲ. ಅದು ಬಿಟ್ಟರೆ ಎಕ್ಸ್ಟ್ರಾ ಮಾಡಿಫಿಕೇಷನ್ ಅನ್ನೋ ಥರ ಏನೂ ಇಲ್ಲ. ಜಸ್ಟ್ ಒಂದು ರ್ಯಾಕ್ ಪ್ಲೇಟ್ ಹಾಕ್ತಿದ್ದೀನಿ ಅಷ್ಟೇ. ಅದು ಬಿಟ್ಟು ಇದು ಮೋಟೋ ಟಾರ್ಕ್ದು ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗೆಯೇ ಬಂದರೆ ಮತ್ತು ಅದು ಓವರಾಲಾಗಿ ಸರ್ವೀಸು ಹೇಗಿದೆ, ನಾನು 2 ಮಂತ್ಸಿಗೆ ಒಂದು ಸಲ ಸರ್ವೀಸ್ ನಡೀತಾ ಇರುತ್ತೆ. ಹೇಗೆ ಸರ್ವೀಸಿಗೆ ಬಿಟ್ರೂ ಒಂದು 1,500 to 2,000 ಆಗ್ತಾನೆ ಇರುತ್ತೆ. ಸೊ ಮಾಮೂಲಿ ಆಯಿಲ್ ಚೇಂಜು, ಸಣ್ಣ ಪುಟ್ಟ ಎಕ್ಸ್ಟ್ರಾ ಅದು ಇದು ಅಂತೆಲ್ಲ ಇದ್ದಾಗ ಒಂದು 2,500 ಆದರೂ ಮುಟ್ತಾ ಇರುತ್ತೆ. ಸೊ ಡಿಸ್ಕ್ ಪ್ಯಾಡ್ಗಳನ್ನ ಅದೇ ಪದೇ ಚೇಂಜ್ ಮಾಡಿಸ್ತಾ ಇರ್ತೀವಿ, ಲೈಕ್ ಒಂದು 6,000-7,000ಗೆಲ್ಲ. ಸೊ ನಾನು ಹೊರಗಡೆ ಲೋಕಲಲ್ಲಿ ಸಿಗೋಂಥ 150 ರುಪೀಸ್ದೇ ಹಾಕ್ಸೋದು. ಶೋರೂಮಲ್ಲಿ ಹಾಕ್ಸಿದ್ರೆ 1,500 ರುಪೀಸ್, 1,300 ರುಪೀಸ್ ಆಗುತ್ತೆ. ಒಂದು 5,000-7,000ಗೆ ನಾನು ಚೇಂಜ್ ಮಾಡಿಸ್ತಾ ಇರ್ತೀನಿ ಡಿಸ್ಕ್ ಪ್ಯಾಡ್ನೆಲ್ಲ. ಸೊ ಅದೇ ಹಾಗೆಯೇ ನೆಕ್ಸ್ಟ್ ಬಂತಂದರೆ ಹೆಡ್ಲೈಟು. ಹೈವೇಲಿ ಸ್ವಲ್ಪ ಓಡಾಡ್ಬೇಕಾದ್ರೆ ಹೆಡ್ಲೈಟ್ ಅಷ್ಟು ಕಾಣಲ್ಲ. ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಲೈಟ್ಸ್ ಏನು ಹಾಕ್ಸಿಲ್ಲ. ಸೊ ಈಗ ಇದರೆಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಹೋಗೋದು ಬರೋದು, ಊರಿಗೆ ಬೆಂಗಳೂರಿಗೆ ಎಲ್ಲ ಮ್ಯಾನೇಜಬಲ್ ಇದರಲ್ಲೇ. ಸೊ ಮೈಂಟೈನ್ ಮಾಡ್ತಾ ಇದ್ದೀನಿ.